ನಾಳೆ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಕದನ ಶುರುವಾಗುತ್ತೆ. ರಾಜ್ಯದಾದ್ಯಂತ ಮತದಾನಕ್ಕೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೂಡ ಆಗಿದೆ. ಅಹಿತಕರ ಘಟನೆ ನಡೆದೇ ಇರೋ ರೀತಿಯಾಗಿ ಎಲ್ಲೆಡೆ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ವಿಶೇಷ ಚೇತನ ಮತದಾರರಿಗೆ ವೀಲ್ ಚೇರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಅವರು ಮತದಾನವನ್ನ ಮಾಡೋದಕ್ಕೆ ಬೇಕಾಗಿರುವಂತ ಅನುಕೂಲವನ್ನು ಕೂಡ ಮಾಡಿಕೊಡಲಾಗಿದೆ. ಇನ್ನು ಮಹಿಳಾ ಮತಗಟ್ಟೆಗಳ ಸ್ಥಾಪನೆ ಇರಬಹುದು, ಮತಗಟ್ಟೆಗಳಲ್ಲಿ ಸಿಸಿಟಿವಿ ಅಳವಡಿಕೆ ಇರಬಹುದು. ಈ ರೀತಿಯಾಗಿ ಮತಗಟ್ಟೆಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾಳೆ ಲೋಕಸಭಾ ಚುನಾವಣೆ ಅಂದರೆ ಮೊದಲ ಹಂತದ ಚುನಾವಣೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಈ 14 ಕ್ಷೇತ್ರಗಳಲ್ಲೂ ಕೂಡ ಮತಗಟ್ಟೆಗಳನ್ನು ತೆರೆಯಲಾಗಿದೆ, ಮಹಿಳಾ ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಅದೇ ರೀತಿಯಾಗಿ ವಿಶೇಷ ಚೇತನರಿಗೆ ಅಂತ ವೀಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ಒಂದಷ್ಟು ಅನುಕೂಲವಾಗೋ ರೀತಿಯಲ್ಲಿ ಅಂದರೆ ಆಯಾ ಊರುಗಳಿಗೆ ಹತ್ತಿರವಾಗುವಂಥ ರೀತಿಯಾಗಿ ಮತಗಟ್ಟೆಗಳನ್ನು ತೆರೆದಿರುವಂಥದ್ದಿರ್ಬೋದು. ಮತ್ತು ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಾಗಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಿಗಿ ಬಂದೋಬಸ್ತನ್ನು ವಹಿಸಲಾಗಿದೆ. ಸಿಸಿಟಿವಿಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಒಂದು ದಿನ ಪೋಲಿಂಗ್ ಡೇಗೆ ಒಂದು ದಿನ ಮುಂಚೆ ಮಸ್ಟರಿಂಗ್ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲ ತುಮಕೂರು ಡಿಸ್ಟ್ರಿಕ್ನಲ್ಲಿ ಟೋಟಲ್ 11 ಮಸ್ಟರಿಂಗ್ ಪ್ಲೇಸಸ್ ಇದ್ದಾವೆ. ಲೆಸನ್ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲ ಸ್ಟ್ರಾಂಗ್ ರೂಮ್ಸ್ ಓಪನ್ ಆಗಿದ್ದಾವೆ. ಈಗ ಮಸ್ಟರಿಂಗ್ ಪ್ರೊಸೀಜರ್ ನಡ್ತಾ ಇದೆ. ಇದಾದ ಮೇಲೆ ಲಂಚ್ ಮುಗಿಸ್ಕೊಂಡು ಪೋಲಿಂಗ್ ಪಾರ್ಟೀಸ್ ತಮ್ಮ ಹೇಳಿರುವ ರೂಟ್ಸ್ನಲ್ಲಿ ಬಸ್ಸಸ್ ಇದ್ದಾವೆ. ಆ ಬಸ್ಸಸ್ಸಲ್ಲಿ ಹತ್ಕೊಂಡು ಹೋಗಿ ಅವ್ರ ಪೋಲಿಂಗ್ ಬೂತ್ಸ್ಗೆ ಹೋಗ್ತಾರೆ. ಇವತ್ತು ನೈಟ್ ಪೋಲಿಂಗ್ ಬೂತ್ ಪಾರ್ಟೀಸ್ ಅಲ್ಲೇ ಇರ್ತಾರೆ. ಅವ್ರ ಜೊತೆಗೆ ಹಾಕಿರುವ ಸೆಕ್ಯೂರಿಟಿ ಏನಿದೆ, ಪೊಲೀಸ್ ಡೆಪ್ಲಾಯ್ಮೆಂಟ್ ಏನಿದೆ ಅದನ್ನು ಅವ್ರ ಜೊತೆನೇ ಇರ್ತಾರೆ. ಅವರು ಹಾಗೆ ಉಳ್ಕೊಂಡು ಬೆಳಗ್ಗೆ ಮಾರ್ನಿಂಗ್ 6 o'clock ಪೋಲಿಂಗ್ ಸ್ಟಾರ್ಟ್ ಮಾಡಿಸ್ತಾರೆ. ಈವ್ನಿಂಗ್ ಲಾಸ್ಟ್ 6 o'clock ಯಾರು ಇರ್ತಾರೆ ಪೋಲಿಂಗ್ ಬೂತ್ನಲ್ಲಿ ಅವರಿಗೆ ಕ್ಯೂನಲ್ಲಿ ಯಾರು ಇರ್ತಾರೆ ಅವರಿಗೆ ಒಂದು ಟೋಕನ್ ಕೊಟ್ಟು, ಟೋಕನ್ ಇರುವವರಿಗೆ ಲಾಸ್ಟ್ ಎಷ್ಟುವರೆಗೆ ಆಗುತ್ತೆ ಅಷ್ಟುವರೆಗೆ ಪೋಲಿಂಗ್ ಮಾಡಿಸ್ತಾರೆ. ಟೋಟಲ್ ನಮಗೆ ಇಡೀ ಡಿಸ್ಟ್ರಿಕ್ನಲ್ಲಿ 4400 ಮೆನ್ ಡೆಪ್ಲಾಯ್ ಆಗಿದ್ದಾರೆ. ಡಿಸ್ಟ್ರಿಕ್ಕಿಂದ 2000 ಆ್ಯಂಡ್ ಹೊರಗಡೆಯಿಂದ 2400 ಡೆಪ್ಲಾಯ್ ಆಗಿದ್ದಾರೆ. 1600 ಹೋಮ್ ಗಾರ್ಡ್ಸ್ ಆ್ಯಂಡ್ ಮಿಕ್ಕಿದವರು 840 ಸಿವಿಲ್ ಪೊಲೀಸ್. ಮುಖ್ಯವಾಗಿ ನಮಗೆ ಬ್ಯಾಂಗ್ಳೂರು ಸಿಟಿಯಿಂದ ಬಂದಿದ್ದಾರೆ. ISD, CID, ಟ್ರಾಫಿಕ್ ಪೊಲೀಸಿಂದ ಡ್ಯೂಟಿಗೆ ಬಂದಿದ್ದಾರೆ. ಅವರಿಂದ ನಾವು ಡ್ಯೂಟಿ ತೊಗೊಂಡು ನಾಳೆ ಎಲೆಕ್ಷನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀವಿ. ಸೂಕ್ಷ್ಮ ಪ್ರದೇಶಗಳಲ್ಲಿ ಸದ್ಯಕ್ಕೆ ನಮಗೆ ತುಮಕೂರಿಗೆ ಅತಿ ಸೂಕ್ಷ್ಮ ವಲ್ನರಬಲ್ ಏರಿಯಾಸ್ಗೋಸ್ಕರ ಈ CAPF ಡೆಪ್ಲಾಯ್ಮೆಂಟ್ ಆಗಿದೆ. ಟೋಟಲ್ 5